ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದ ಎಫೆಕ್ಟ್ ಈಗ ಬಳ್ಳಾರಿಯ ಆಟೋ ಚಾಲಕರಿಗೂ ಕೂಡ ತಟ್ಟಿರುವಂಥದ್ದು. ಆಟೋಗಳಿಗೆ ಸಿಗಬೇಕಾದಂಥ CNG ಆಗಿ LPG ಗ್ಯಾಸ್ಗಳ ಅಭಾವದಿಂದಾಗಿ ಈಗ ಸಾಕಷ್ಟು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನಿರ್ತಕ್ಕಂಥದ್ದು ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ಪರ್ಪಲ್ ಆಟೋ ಗ್ಯಾಸ್ ಬಂಕ್ ಇದೆ. ಈ ಒಂದು ಮುಂಭಾಗದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಕಳೆದ ವಾರವಷ್ಟೇ 63 ರೂಪಾಯಿ ಇದ್ದಂಥ ಗ್ಯಾಸ್ನ 1 ಲೀಟರ್ಗೆ ಗ್ಯಾಸ್ನ ಬೆಲೆ ಈಗ ಏಕೈಕಿ 93ರ ಗಡಿ ದಾಟಿರುವಂಥದ್ದು. ಮತ್ತೊಂದು ಕಡೆ ಆ ಗ್ಯಾಸ್ನ ಬೆಲೆ ಏರಿಕೆ ಆಗಿರುವುದು ಸಾಕಷ್ಟು ಒಂದು ಕಡೆ ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾದರೆ, ಮತ್ತೊಂದು ಕಡೆ ಬಳ್ಳಾರಿ ಇರ್ತಕ್ಕಂಥ 8ಕ್ಕೂ ಹೆಚ್ಚು ಗ್ಯಾಸ್ ಬಂಕ್ಗಳಿದ್ದಾವೆ, ಅಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಏನು ಆಟೋ ಚಾಲಕರಿದ್ದಾರೆ ಸಾಕಷ್ಟು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ತೆರನಾಗಿ ಸಾಲುಗಟ್ಟಿ 1 ಕಿಲೋಮೀಟರ್ ಗಂಟಲೆ ಈ ಒಂದು ಆಟೋಗಳು ಈಗ ನಿಂತಿರುವಂಥದ್ದು. ಅಂದರೆ ಇದು ಒಂದೇ ಬಂಕ್ನಲ್ಲಿ ಈಗ ಆಟೋ ಗ್ಯಾಸ್ ಸಿಗ್ತಾ ಇದೆ. ಇದನ್ನೇ ನಾವು ಬಳಸಿಕೊಂಡು ಏನು ತಮ್ಮ ಜೀವನ ನಿರ್ವಹಣೆಗೆ ಅಗತ್ಯ ಏನು ಪ್ರಯಾಣಿಕರನ್ನ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಹಾಗಾಗಿ ಬೆಳಗಿನಿಂದಲೂ ಕೂಡ ಇದೇ ಒಂದು ಪರಿಸ್ಥಿತಿ. ಸದ್ಯ ಈ ಒಂದು ಪರ್ಪಲ್ನ ಆಟೋ ಗ್ಯಾಸ್ನ ಮುಂಭಾಗ ಏನು ಗ್ಯಾಸ್ನ ಬಂಕ್ನ ಮುಂಭಾಗದ ದೃಶ್ಯಗಳು ಸದ್ಯ ಕಾಣ್ತಿರುವಂಥದ್ದು. ಸಾಕಷ್ಟು ಆಟೋಗಳು ಕ್ಯೂನಿಂದ ನಿಂತರೂ ಕೂಡ ಅವು ಬೆಳಗ್ಗೆ ಒಂದು ಗಂಟೆ ಒಳಗಾಗಿ ಈ ಒಂದು ಆಟೋ ಎಲ್ಲ ಗ್ಯಾಸ್ಗಳು ಅಂದರೆ ಈ ಆಟೋದಲ್ಲಿ ಏನು ಗ್ಯಾಸ್ ಭರ್ತಿ ಆಗಬೇಕಿತ್ತು, ಆದರೆ ಆಗ್ತಾಯಿಲ್ಲ. ಯಾಕಂದರೆ ಸುಮಾರು 500ಕ್ಕೂ ಹೆಚ್ಚು ಆಟೋ ಈ ಒಂದು ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿ ಬಂದಿರುವಂಥದ್ದು ಸಾಕಷ್ಟು ಪರದಾಟ ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ನಿರಂತರವಾಗಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇರುವಷ್ಟೇ ಗ್ಯಾಸನ್ನು ಈಗ ಬಳಸಿಕೊಂಡು ನಾವು ಜೀವನವನ್ನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸುಮಾರು 500ಕ್ಕೂ ಹೆಚ್ಚು ಆಟೋಗಳಿಗೆ ಈಗ ಈ ಒಂದು ಗ್ಯಾಸ್ನ ಬಂಕ್ ಏನಿದೆ ಈ ಬಂಕ್ನಲ್ಲಿ ಈಗ ಆಟೋಗಳಿಗೆ ಗ್ಯಾಸನ್ನು ಭರ್ತಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೂಡ ಈಗ ಮಾತಾಡಿಸ್ತೇನೆ. ಸರ್, ಎಷ್ಟು ದಿವಸ ಆಯ್ತು ನಿಮ್ಗೆ ಗ್ಯಾಸ್ ಸಮಸ್ಯೆ ಆಗ್ತಾ ಇರೋದು? ಈಗ ನಮ್ಮ ಗ್ಯಾಸ್ ಸಮಸ್ಯೆ ಬಂದು ಒಂದು 8 ದಿವಸದಿಂದ ಐತೆ ಸರ್. ನಮ್ಮ ಗ್ಯಾಸ್ ಸಮಸ್ಯೆ ಈಗೇನು ರೇಟ್ ಏನು ಜಾಸ್ತಿ ಮಾಡಿದಾರಾ? ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್. ಈಗ ಮತ್ತೆ 93 ಹಂಗೆ ಮಾಡಿದ್ದಾರೆ. ಮತ್ತೆ 2 ಡೇಸ್ ಹೋದರೆ ಮತ್ತೆ 110 115 ಅಂತ ಮಾಡ್ತೀನಿ ಅಂತಿದ್ದಾರೆ. ಯಾಕೆ ಸಿಗ್ತಾ ಇಲ್ಲ ಅಂತ ಏನು ಕೇಳಿದ್ರೆ ಏನು ಹೇಳ್ತಾರೆ? ಏನಂದ್ರೆ ಏನು ಅಲ್ಲಿ ವಿದ್ಯೆ ನಡಕತ್ತೈತೆ, ನಾವೇ ಮಾಡಬೇಕು ಅಂತೇಳಿ ಅವ್ರು ಇದು ಮಾಡ್ತಾರೆ. ಈಗ ಏನು ರೇಟ್ ಜಾಸ್ತಿ ಮಾಡಿದಾರ ಪ್ರಯಾಣಿಕರಿಗೆ? ಅದೇ ಸರ್, 15 ರೂಪಾಯಿ ಇತ್ತು, ಇವಾಗ 20 ರೂಪಾಯಿ ಮಾಡಿ. ಅದು ಕೂಡ ಅವರು ಕೊಡಕ ಸ್ವಲ್ಪ ಅವರು ಪಾಪ ಬಡವರು ಇರ್ತಾರ, ಕೂಲಿ ಕೆಲಸ ಮಾಡೋರು. ಒಬ್ರು ತೆಗಿಸ್ಕೊಂತೀವಿ, ಒಬ್ರು ಕೊಡೋರು ಕೊಡ್ತಾರ. ಇಲ್ಲ ಬಳ್ಳಾರಿಗೆ ಎಲ್ಲೂ ಸಿಗ್ತಾ ಇಲ್ವಾ ಆಟೋ ಗ್ಯಾಸ್? ಎಲ್ಲಿ ಸಿಗ್ತಾ ಇಲ್ಲ ಸರ್. ಭಾಳ ಕ್ಯೂ ಐತಲ್ರಿ? ಕ್ಯೂ ಐತೆ ಸರ್. ಮತ್ತೆ ಏನು ಮಾಡ್ತೀರಿ ಸರ್? ಮತ್ತೆ ಇರೋದೇ 4 ಬಂಕೇನ ಇದಾವ, ಅದರಲ್ಲಿ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಏನಂದ್ರೆ ಗ್ಯಾಸ್ ಇಲ್ಲ ಅಂತಾರೆ. ಇವಾಗ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದೇ ಓಪನ್ ಇದೆ ಅಷ್ಟೇ. ಎಷ್ಟೊತ್ತಿಗೆ ಬಂದಿರಿ ನೀವು ಗ್ಯಾಸ್ ಹಾಕ್ಸ್ಕೊಳಕ್ಕೆ? ನಾನು ಬೆಳಿಗ್ಗೆ 10:30 ನಿಂತೀನಿ ಸರ್. ಈಗ ನಾನು ಮುಂದೆ ಬಂದಿದ್ದೀನಿ. ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿ? ಈ ಥರ ಸಮಸ್ಯೆ ಆಗ್ತಾ ಇದೆ ಈಗ ಏನು ಹೇಳ್ತೀರಿ ಸರ್? ಏನು ಹೇಳಕ್ ಬರಲ್ಲ ನಾವೇನು ಹೇಳಕ್ ಬರ್ ಸರ್. ಯಾವ ಸರ್ಕಾರ ಇದ್ರೇನು ಸರ್, ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು ಅಷ್ಟೇ. ಇದಿಷ್ಟು ಇಲ್ಲಿನ ಆಟೋ ಚಾಲಕರ ಅಳಲಿನ ಮಾತಾಗಿರ್ತಕ್ಕಂಥದ್ದು. ಬೆಳಗ್ಗೆ ನಾವು ಗ್ಯಾಸನ್ನು ಭರ್ತಿ ಮಾಡಿಕೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಈಗ ನಂಬರ್ ಬಂದಿದೆ, ಈಗ ನಾವು ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ದೀವಿ. ಆದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಬಹುತೇಕ ಆಟೋ ಗ್ಯಾಸ್ ಬಂಕ್ಗಳಿದ್ದಾವೆ, ಅವುಗಳು ಬಂದಾಗಿದ್ದಾವೆ. ಪರಿಣಾಮವಾಗಿ ಈ ಒಂದು ಏನು ಆಟೋ ಗ್ಯಾಸಲ್ಲಿ ಆಟೋನ ಗ್ಯಾಸ್ ಬಂಕ್ ಏನಿದೆ ಇದು ಇಲ್ಲಿ ಮಾತ್ರ ಸಿಗ್ತಾ ಇದೆ. ಹಾಗಾಗಿ ಬೆಳಗಿನಿಂದಲೂ ನಾವು ಇಲ್ಲಿ ಕ್ಯೂನಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.